ಜನಶ್ರೀ ನ್ಯೂಸ್ಗೆ ಸ್ವಾಗತ. ಶಿವಮೊಗ್ಗದಲ್ಲಿ ಸಣ್ಣ ವಿಚಾರಕ್ಕೆ ಹಲ್ಲೆ, ಇಬ್ಬರಿಗೆ ಗಂಭೀರ ಗಾಯ. ಸಣ್ಣ ವಿಷಯದಿಂದ ಆರಂಭವಾದಂತಹ ಮಾತಿನ ಚಕಮಕಿ ದೊಡ್ಡ ಗಲಾಟೆಯಾಗಿ ಮಾರ್ಪಟ್ಟು ಇಬ್ಬರು ಗಂಭೀರವಾಗಿ ಗಾಯಗೊಂಡ ಘಟನೆ ಶಿವಮೊಗ್ಗ ನಗರದಲ್ಲಿ ನಡೆದಿದೆ. ಡ್ರೈವರ್ ರಾಮ್ಜಿ ಅವರು ಕಾರು ಮಾಲೀಕ ಮನೆಯ ಮುಂದೆ ಕಾಂಪೌಂಡ್ ಹೊರಗೆ ಕಾರು ತೆಗೆದು ಗೇಟ್ ಹಾಕ್ತಿದ್ದಂತಹ ವೇಳೆ ಪಕ್ಕದ ಮನೆಯ ರವಿ ಅವರು ನನ್ನ ಕಡೆ ಯಾಕೆ ನೋಡ್ತಿದ್ದೀಯಾ ಎಂದು ಅವಾಚ್ಯ ಶಬ್ದಗಳಿಂದ ಬೈದು ಜಗಳ ಆರಂಭಿಸಿದ್ದರೆಂದು ತಿಳಿದು ಬಂದಿದೆ. ಮಾತಿನ ಚಕಮಕಿ ನಡೆಯುತ್ತಿದ್ದಾಗ ರವಿ ಅವರು ರಾಮ್ಜಿಗೆ ಮುಖಕ್ಕೆ ಹೊಡೆದಿದ್ದಾರೆ ಎನ್ನಲಾಗ್ತಾ ಇದೆ. ಈ ವೇಳೆ ಸ್ಥಳಕ್ಕೆ ಬಂದಂತಹ ಕಾರು ಮಾಲೀಕರಾದ ಗಜೇಂದ್ರ ಗಲಾಟೆ ಶಮನಗೊಳಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಆರೋಪದ ಪ್ರಕಾರ ರವಿ ಅವರು ಪಕ್ಕದಲ್ಲಿದ್ದ ಕಲ್ಲನ್ನ ಎತ್ತಿ ರಾಮ್ಜಿ ಅವರ ತಲೆಗೆ ಹೊಡೆದಿದ್ದಾರೆ. ಬಳಿಕ ರವಿ ಅವರ ಮಕ್ಕಳಾದ ಅರುಣ್, ಕಿರಣ್ ಹಾಗೂ ಪತ್ನಿ ಲಕ್ಷ್ಮೀಬಾಯಿ ದೊಣ್ಣೆ ಹಿಡಿದು ಗಜೇಂದ್ರ ಮತ್ತು ರಾಮ್ಜಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಹಲ್ಲೆಯಿಂದ ಗಜೇಂದ್ರ ನೆಲಕ್ಕೆ ಬಿದ್ದು ನರಳಾಡ್ತಿದ್ದ ವೇಳೆ ಸ್ಥಳೀಯರು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ವೈದ್ಯಕೀಯ ಪರೀಕ್ಷೆಯಲ್ಲಿ ರಾಮ್ಜಿ ಅವರ ತಲೆಗೆ ಗಂಭೀರ ಪೆಟ್ಟು ಬಿದ್ದಿದ್ದು 12 ಹೊಲಿಗೆಗಳು ಹಾಕಲಾಗಿದೆ ಎನ್ನಲಾಗ್ತಾ ಇದೆ. ಗಜೇಂದ್ರ ಅವರಿಗೆ ಬೆನ್ನೆಲುಬಿನಲ್ಲಿ ಕ್ರ್ಯಾಕ್ ಆಗಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಇಬ್ಬರೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾವು ಯಾವುದೇ ಗಲಾಟೆ ಮಾಡಿಲ್ಲ, ಸಣ್ಣ ವಿಷಯಕ್ಕೆ ಜಾತಿ ನಿಂದನೆ ಮಾಡಿ ಹಲ್ಲೆ ನಡೆಸಿದ್ದಾರೆ. ಪೊಲೀಸರ ಬಳಿ ದೂರು ನೀಡಿದ್ದೇವೆ, ನಮಗೆ ನ್ಯಾಯ ಸಿಗಬೇಕು ಎಂದು ಗಾಯಾಳು ಗಜೇಂದ್ರ ಹೇಳಿದ್ದಾರೆ. ಆಕಸ್ಮಿಕವಾಗಿ ದಾಳಿ ಮಾಡಿದ್ರು, ಮಾತಿನ ಚಕಮಕಿ ದೊಡ್ಡ ಗಲಾಟೆಯಾಯಿತು. ಜಾತಿ ನಿಂದನೆ ಮಾಡಿದ್ದಾರೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಗಾಯಾಳು ರಾಮ್ಜಿ ಹೇಳಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್. ಯಾರು ಹೋಗಲ್ಲ. ನನ್ನ ಮನೆ ಬಂದಿದ್ದಕ್ಕೆ ಅವ್ರಿಗೆ ನಾನು ಕಾಪಾಡ್ಕೊಂಡು ಜ್ಯೂಸೆಲ್ಲ ಕೊಟ್ಟು ತಾಯಿಯವ್ರಿಗೆಲ್ಲ ಕಲಿಸಿ ನೋಡಿಕೆ ಆಗಿ ಅಂತ ಅಂದರೆ ಇಷ್ಟೆಲ್ಲ ಮಾಡ್ತಾರೆ ಸರ್. ಜೀವದ ಬರೋಕ್ಕೆ ಹಾಕಿದ್ದಾರೆ. ಏನಾರು ಮಾಡ್ತೀವಿ, ಸಾಯಿಸ್ತೀವಿ, ಹೊಡಿತೀವಿ ಅಂತ ಎದುರಿಸ್ಕೊಂಡಿದ್ದಾರೆ ಸರ್. 4ನೇ ಸಂವತ್ಸರ ಆಗ್ತದೆ. ಸಾಯಿಸ್ಬೇಕಂತಲೇ ಅವ್ರು ಅಲ್ಲೇ ಮಾಡಿದ್ರು ಸರ್. ನನಗೆ ಬಿಡೋ ಮೇಲೆ ಕಾಡು ಏನಾದರೂ ಗೊತ್ತಿಲ್ಲ ಸರ್. ಹೊಡೆದ ನಾನು ತಲೆ ಸುಟ್ಟು ಬಿದ್ದೋದೆ. ಕಾರ್ಡ್ನವ್ರು ಇದಾಗಿತ್ತು ಅಂತ ಬಿಡಿಸಬೇಕು ಸರ್. ಅಷ್ಟೇ ಅಲ್ಲಿವರೆಗೂ ನನಗೆ ಒಂದು ಕಾರ್ಯ ಮಾಡ್ತಾರೆ ಸರ್. ನನಗೆ ತೆಗಿಬೇಕಂತಲೇ ಮಾಡ್ತಾ ಇದ್ದಾರೆ ಸರ್. ದಯವಿಟ್ಟು ನನಗೆ ರಕ್ಷಣೆ ಕೊಡಬೇಕು. ಊರಿಂದ ನನ್ನ ಕುಟುಂಬ ನನಗೇನಾದ್ರೆ ಅವರೇ ಕಾರಣ ಸರ್. ರವಿ, ಅರುಣ, ಯಾರು ತಲೆ ಸುಟ್ಟು ಬಿದ್ದೋದೆ ಏನು ಘಟನೆ ಏನಾಗುತ್ತೆ ಸರ್. ಅದೇ ಸರ್ 6 ತಿಂಗಳಿಗೆ ಅವರು ಈಗ ನನಗೆ ಅಲ್ಲ ಇವತ್ತೇನು